ಗ್ರಾಮದಲ್ಲಿ ಸಹ ಒಂದು ಮತದಾನದ ಹಬ್ಬ ನಡೀತಾ ಇದೆ ಸರ್. ನಿಮ್ಮ ಒಂದು ಈ ಒಂದು ಬೂತ್ ಅಲ್ಲಿ ಯಾವ ರೀತಿ ನಡೀತಾ ಇದೆ, ಯಾವುದಕ್ಕೆ ಒಲವಿದೆ ಸರ್? ನಾವೆಲ್ಲ ಹಬ್ಬದ ರೀತಿಯೇ ಆಚರಣೆ ಮಾಡ್ತಾ ಇದ್ದೀವಿ. ಏನು ನಾವು ವರ್ಷಕ್ಕೊಂದು ಹಬ್ಬ, ಏನು ಯುಗಾದಿ ಕೊಂದಿರ್ಬೋದು, ಅದೇ ರೀತಿ ಹಬ್ಬದ ಥರನೇ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮಲ್ಲೆಲ್ಲ BJP ನಮ್ಮದು ಲೀಡ್ ಮಾಡ್ತಾರೆ ಸರ್. ಈಗಾಗಲೇ ಕಾಂಗ್ರೆಸ್ ಅವರು ರಾಜ್ಯಕ್ಕೆ 5 ಗ್ಯಾರಂಟಿಗಳನ್ನ ಕೊಟ್ಟು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅನ್ನೋ ಮಾತಿದೆ. ಮತ್ತೆ ದೇಶಕ್ಕೂ ಕೂಡ ಅವರು ಏನೀಗ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೇವೆ ಮಹಿಳೆಯರಿಗೆ, ಕುಟುಂಬಕ್ಕೆ ಅಂತ, ಅದು ಒಂದ್ ಕಡೆ ಮಹಿಳೆಯರನ್ನ ಹೋಲಿಸ್ಕೊಳ್ಳುವಂತ ಕೆಲಸ ಮಾಡುತ್ತಾ, ಅಥವಾ ಕಾಂಗ್ರೆಸ್ ಮತ್ತೆ ಕೇಂದ್ರದಲ್ಲಿ ಏನಾದ್ರು ಅಧಿಕಾರಕ್ಕೆ ಬರ್ಬೋದಾ ಗ್ಯಾರಂಟಿನಲ್ಲಿ? ಅದು ಜನಗಳಿಗೆಲ್ಲ ಮನವರಿಕೆ ಆಗಿದೆ. ಏನಂದ್ರೆ ಈಗ ರೇಷನ್ ಬೆಲೆ ಫಸ್ಟ್ ಎಷ್ಟಿತ್ತು, ಕಾಂಗ್ರೆಸ್ ಪಕ್ಷ ಬರೋದಕ್ಕಿಂತ ಮೊದಲು ಎಷ್ಟಿತ್ತು ರೇಷನ್ ಬೆಲೆ, ಈಗ ಎಷ್ಟು ರೇಷನ್ ಬೆಲೆ ಆಗಿದೆ ಅನ್ನೋದು ಮನಸ್ಸು ಪರಿವರ್ತನೆ ಆಗಿದೆ. ನಮ್ಮ ದುಡ್ಡನ್ನ ನಮಗೆ ಕೊಡ್ತಾ ಇದ್ದಾರೆ. ಈಗ ನಮ್ಮ ದುಡ್ಡು ಅವ್ರ ಆಸ್ತಿ ಮಾಡಿ ನಮಗೇನು ಕೊಡ್ತಾ ಇಲ್ಲ. ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಇಡೀ ಪ್ರತಿಯೊಂದು ರೇಷನ್ ಮೇಲೂ ಟ್ಯಾಕ್ಸ್ ಜಾಸ್ತಿ ಆಗಿದೆ. ಆ ಟ್ಯಾಕ್ಸ್ನ ನಮಗೆ ಕೊಡ್ತಾ ಇದ್ದಾರೆ ಅಂತ ಎಲ್ರಿಗೂ ಮನವರಿಕೆ ಆಗಿದೆ. ಇವತ್ತು BJP ಕೇಂದ್ರ ಸರ್ಕಾರದಲ್ಲಿ ಖಂಡಿತ. ಸರ್, ಗ್ರಾಮಗಳಲ್ಲಿ ಮಹಿಳೆಯರಿಗೆ ಈ ಒಂದು ಏನು ಅವ್ರು 2,000 ರೂಪಾಯಿ ಅಕೌಂಟ್ ಹಾಕ್ತಾ ಇದ್ದಾರೆ, ಅದ್ರಿಂದ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ಕಾಂಗ್ರೆಸ್ ಜಾಸ್ತಿ ಒಲವನ್ನ ತೋರಿಸ್ತಾರೆ. ಅವ್ರಿಗೂ ಅರ್ಥ ಆಗಿದೆ ಯಾರು ಕೊಡ್ತಾ ಇದ್ದಾರೆ ದುಡ್ಡು, 2,000 ಯಾರು ಕೊಡ್ತಾ ಇದ್ದಾರೆ ಅನ್ನೋದು ಅವ್ರಿಗೂ ಮನಸ್ಸಿಗೆ ಅರ್ಥವಾಗಿದೆ. ಕಾಂಗ್ರೆಸ್ ಬಂದಮೇಲೆ ಅವ್ರಿಗೆಲ್ಲ ದಬ್ಬಾಳಿಕೆ ಹಿಡಿತಾ ಆಗಿದೆ ಅನ್ನೋದು ಎಲ್ರಿಗೂ ಮನಸ್ಸಲ್ಲಿ ಪರಿವರ್ತನೆ ಆಗಿದೆ. ಅದರಿಂದ ಈ ಸರಿ BJP ನಮ್ಮ ರಾಜ್ಯದಲ್ಲಿ ಎಷ್ಟು ಒಟ್ಟು ಓಟ್ಗಳಿದೆ ಸರ್? 900 ಚಿಲ್ಲರೆ ಇದೆ. ಎಷ್ಟಾಗಿದೆ? ಈಗಾಗಲೇ 300 ಚಿಲ್ಲರೆ ಓಟ್ ಆಗಿದೆ. ನಮ್ಮಲ್ಲಿ 800 ದಾಟಿದೆ. ಇವತ್ತು ತುಂಬಾ ಬಿಸಿಲಿದೆ, ಜನಗಳ ಒಂದು ಬರುವಿಕೆ ಏನೇ ಬಿಸಿಲಿದ್ರು ನಾವು ಒಂದು ಹಬ್ಬದ ರೀತಿ ಎಲ್ಲ ಮನೆಗೆ ಹೋಗಿ ಹಬ್ಬದ ವಾತಾವರಣ ಇದೆ. ಎಲ್ಲ ಶ್ರೀನಿವಾಸ್ ಅಂತ, ನಾನು ಪಂಚಾಯತಿ ಮೆಂಬರು, ಹಾಗೂ KDP. ಅದರ ಮಧ್ಯೆ ಏನೇನಾಯ್ತು ಅಂತ ನೋಡ್ತಾ ಇದ್ದೀರಲ್ಲ, ಆ ಗ್ಯಾರಂಟಿ ಕೊಟ್ಟಲ್ವಾ, ಆ ಅಂತರದಲ್ಲಿ ಏನೇನು ನಡೀತು, ಏನೇನು ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ನಿಮ್ಮ ಟಿವಿನಲ್ಲಿ ತೋರಿಸ್ತಾ ಇದ್ದೀರಾ. ಒಬ್ಬ SC 11,000 ಕೋಟಿನ ಇವತ್ತು ಇದಕ್ಕೆ ತೊಗೊಂಡಿದ್ದಾರೆ. ಬೇರೆ ಪಕ್ಷದವ್ರು ತೊಗೊಂಡಿದ್ದಾರೆ, ಅಲ್ಲೊಂದು ಆಗ್ತಾ ಇತ್ತು. ಬಟ್ ಇಲ್ಲಿ ಅವರೇ ತೊಗೊಂಡಿದ್ದಾರೆ, ಅದ್ರ ವಿಚಾರನೇ ಇಲ್ಲ. ಇದುವರೆಗೆ ಇತಿಹಾಸದಲ್ಲಿ ಆಗಿರಲಿಲ್ಲ. ಅದು ಯಾಕೆ ಮಾಡಿದ್ರು? ತಪ್ಪಲ್ವ ಅದು? ಮತ್ತು ಬೇರೆ ಅನುದಾನಗಳೇನದೆಲ್ಲ ಹಾಕೊಂಡು ಅದಕ್ಕೆ ಹಾಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಅದೆಲ್ಲ ಯೋಚನೆ ಮಾಡಿ ಮತ ಹಾಕ್ತಾರೆ. ಇಲ್ಲಿ ಮೇನು ವ್ಯಕ್ತಿತ್ವ ನೋಡ್ತಾರೆ, ದೇಶದ ಭವಿಷ್ಯ ನೋಡ್ತಾರೆ, ಎಲ್ಲ ಸುಭಿಕ್ಷವಾಗಿರ್ಬೇಕಲ್ಲ, ಅದನ್ನು ಯೋಚನೆ ಮಾಡಿ ಖಂಡಿತ ಮತ ಅಷ್ಟು ಮಾತ್ರ ಹೇಳ್ತಾರೆ. ಚಿದಾನಂದ್ ಅಂದ್ಬಿಟ್ಟು ಗೆದ್ದಲ್ಲಿ ಇರೋದು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರ ಮಿಸ್ಸಸ್ ಇಲ್ಲಿ ಈ ಒಂದು ವಾರ್ಡಲ್ಲಿ ಕೆಲಸ ಮಾಡ್ತಾರೆ.